ಆರ್ಥಿಕ ಬೆನ್ನೆಲುಬು ಬೇಕು. ಆರ್ಥಿಕ ಬೆನ್ನೆಲುಬು ಯಾವ ಪಕ್ಷನೂ ಬೆಳೀಲಿಕ್ಕೆ ಸಾಧ್ಯ ಇಲ್ಲ, ಜನಕ್ಕೆ ಮುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಕರ್ನಾಟಕದಲ್ಲಿ ಆಗಿರ್ಬೋದು, ತೆಲಂಗಾಣದಲ್ಲಿ ಆಗಿರ್ಬೋದು, ಜೊತೆಗೆ ಹಿಮಾಚಲ ಪ್ರದೇಶದಲ್ಲಿ ಆಗಿರ್ಬೋದು, ಇಲ್ಲಿರುವಂಥ ಸರ್ಕಾರ ಕಾಂಗ್ರೆಸ್ ಒಂದಿಷ್ಟು ಜೀವ ಹಿಡಿದು ಕಾರಣೀಕರ್ತ ಆಗಿದೆ ಅನ್ನೋದು ಅಷ್ಟ ಮುಖ್ಯ. ಅದರಲ್ಲೂ ಕರ್ನಾಟಕ ದೊಡ್ಡ ರಾಜ್ಯದ 28 MP ಗಳಿದ್ದಾರೆ, ಜೊತೆಗೆ 224 ಜನ MLA ಇರೋದರಿಂದಾಗಿ ಸಹಜವಾಗಿ ರೆವೆನ್ಯೂ ಹೆಚ್ಚಿರೋದ್ರಿಂದ ಯಾವುದೇ ಪೊಲಿಟಿಕಲ್ ಪಾರ್ಟಿ, ಇವತ್ತೆಲ್ಲ ಪೊಲಿಟಿಕಲ್ ಪಾರ್ಟಿ ಈ ರೆವೆನ್ಯೂ ಮೇಲೆ ಪಾರ್ಟಿ ಫಂಡ್ ನಿಂತಿದ್ದು ಅಷ್ಟು ಸತ್ಯ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕಂದ್ರೆ ತಮ್ಮ ಕಾಲ ಮೇಲೆ ಬೆಳೆಯುವಂಥದ್ದನ್ನು ಯಾವ ಪಾರ್ಟಿಯೂ ಮಾಡಲಿಲ್ಲ. ದುರಂತ ಟ್ಯಾಕ್ಸ್ ಮೇಲೆ ಡಿಪೆಂಡ್ ಆಗಿದ್ದು ಮತ್ತು ಪಾರ್ಟಿ ಫಂಡ್ ಮೇಲೆ ಡಿಪೆಂಡ್ ಆಗಿದ್ದು ಇವತ್ತಿನ ಎಲ್ಲ ಸಮಸ್ಯೆಗಳಿಗೆ ಕಾರಣ. ನಮ್ಮಲ್ಲಿ ಸ್ವಂತ ಉದ್ಯೋಗ ನಿರ್ಮಾಣ ಮಾಡುವಂಥ ಒಂದು ನಿಜವಾಗಿಯೂ ಕ್ಷೇತ್ರ ನಮ್ಮಲ್ಲಿ ಕೃಷಿ ಮತ್ತು ಕೃಷಿ ಆಧಾರಿತ ಉದ್ಯಮಗಳಲ್ಲಿ ಅದಾರ, ಆದರೆ ಅದನ್ನು ಯಾರೂ ಮಾಡ್ತಾಯಿಲ್ಲ. ಕೇವಲ ಅದನ್ನು ಶೋಷಣೆ ಮಾಡಿಕೊಂಡು ಗಂಟು ಮಾಡ್ಕೊಂಡು ಹೋಗುವಂಥದ್ದು ಆ ಕ್ಷೇತ್ರ ಅನಿವಾರ್ಯದ. ಅದು ಆಹಾರ ಆಗ್ತದೆ ಅಂತ ಉಳಿದದಷ್ಟ. ಆಹಾರ ಹಾಕೋದ್ರಿಂದಾಗಿ ಎಲ್ಲರಿಗೂ ಸಹಜವಾಗಿ ಕೃಷಿ ಉಳಿದದ. ಅದಕ್ಕೊಂದು ಸಣ್ಣ ಮಾರ್ಕೆಟ್ ಅದ. ಅದಕ್ಕೆ ನಿಜವಾಗಿ ದೊಡ್ಡ ಮಾರ್ಕೆಟ್ ಮಾಡಿಕೊಂಡಿದ್ದರೆ ಇವತ್ತು ಈ ದೇಶದ ಅರ್ಥವ್ಯವಸ್ಥೆ ಬದಲಾಗಿತ್ತು, ಅನೇಕ ಉದ್ಯೋಗಗಳು ಸೃಷ್ಟಿ ಆಗ್ತಾಯಿತ್ತು, ನಿರುದ್ಯೋಗ ಪ್ರಶ್ನೆ ಇರ್ತಿರಲಿಲ್ಲ. ಆ ದಿಶೆಯಲ್ಲಿ ಚಿಂತನೆ ಮಾಡೋ ಗಾಂಧೀಜಿಯವ್ರ ವಿಚಾರದಲ್ಲಿ ಇವತ್ತೇನು ರಾಹುಲ್ ಗಾಂಧಿ ಅವರು ಸಜ್ಜೆ ಆಗ್ತಾ ಇದ್ದಾರೆ. ಬಹುಸಂಖ್ಯಾತ, ಹಿಂದುಳಿದ, ದಲಿತ ಮತ್ತು ಆದಿವಾಸಿ ಜೊತೆ ಮೈನಾರಿಟಿಗಳನ್ನು ವಿಶ್ವಾಸ ಪಡೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲೇ ಈವನ್ ಈ ನಮ್ಮ RSS ಸಹಿತ ಮನಸ್ಸಿಲ್ಲದೇ ಇದ್ದರು, ಮನಸ್ಸಿಗೆ ಒಪ್ಪದೇ ಇದ್ದರು, ಇವ್ರನ್ನೆಲ್ಲ ತೆಕ್ಕಿಗೆ ತಗೋಬೇಕು, ನಾವು OBC ನಾವು ಈ ಒಂದು ಮೀಸಲಾತಿ ವಿರೋಧಿ ಎಲ್ಲ ಅನ್ನೋ ಹೇಳೋ ಸ್ಥಿತಿಗೆ ಬಂದು ನಿಂತಿದ್ದನ್ನು ಗಮನಿಸಿದ್ರೆ, ಯಾಕಂದ್ರೆ ಒಂದು ಕಾಲಕ್ಕೆ ಜನಸಂಘ ಆಗಿರ್ಬೋದು, RSS ಆಗಿರ್ಬೋದು, ಹಿಂದೂ ಮಹಾಸಭಾ ಆಗಿರ್ಬೋದು, ಇವರೆಲ್ಲರೂ ಹೆಚ್ಚು ಕಡಿಮೆ ರೈಟ್ ವಿಂಗ್ದವರು ಮೆರಿಟ್ 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 ಅಂತ ಹೇಳ್ತಾಯಿದ್ರು. ಮೆರಿಟ್ ಅಂದರೆ ಏನು? ಬ್ಯಾಟ್ ಮಾಡುವಂಥ